ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಯಾ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ಬ್ರೈಡಲ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ನಾನು ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ, ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕ್ರೋಶೆ ನಂಬರ್ 10ನ ಯೂಸ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟು ಈ ರೀತಿ ರಿಂಗ್ ಬೀಡ್ಸ್ ಒಳಗೆ ದಾರನ ತೆಗೆದು 2 ಸಲ ಗಂಟು ಹಾಕ್ಕೊಬೇಕು. ಇದು 2 ಸಲ ಗಂಟು ಹಾಕಿದ ಮೇಲೆ ಈಗ ರಿಂಗ್ ಒಳಗಿಂದ ಕ್ರೋಶೆ ತಗೊಂಡು ಬಂದು ಒಂದು ಸಲ ಲಾಕ್, ಒಂದು ಲಾಕ್ ಆದಮೇಲೆ 2 ಚೈನ್, 1 2 ಚೈನ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗಿಂದ ಒಂದು ಸರಿ ದಾರ ತಗೊಂಡ್ಬಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸರಿ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಮತ್ತು ಅದೇ ರೀತಿ ಕ್ರೋಶೆ ಮೇಲೆ ಒಂದು ಸರಿ ದಾರ ತಗೊಂಡು ಒಳಗಿನ ದಾರ ತಗೊಂಡ್ಬಂದು 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ. ಈ ರಿಂಗ್ ಬೀಡ್ಸ್ ಫುಲ್ಲು ಇದೇ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ತೋರಿಸ್ತೀನಿ. ನನಗೆ ಈ ರಿಂಗ್ ಬೀಡ್ಸ್ ಫುಲ್ಲು 20 ಡಬಲ್ ಕ್ರೋಶೆ ಇಡ್ಸಿದೆ. ಈಗ ದಾರ ತೊಗೊಂಬಂದು ಇಲ್ಲಿ ಗಂಟು ಹಾಕಿದ್ದೀನಿ. ಈ ಗಂಟು ಹಾಕಿರೋ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡಿ 2 ಚೈನ್, 1 2 ಚೈನ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಗ್ಯಾಪ್ ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಕಂಬ ಹಾಕ್ಕೊಬೇಕು. ಆಯಿತಾ? ಈ 2 ಚೈನು ಮತ್ತು ಇದೊಂದು ಕಂಬ, ಈ 2 ಚೈನ್ ಕನ್ಸಿಡರ್ ಮಾಡಿದ್ರೆ 2 ಕಂಬ ಆಗುತ್ತೆ. ನೆಕ್ಸ್ಟ್ ಈಗ ಒಂದು ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ ಸರಿ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ದಾರ ತಗೊಂಬಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ನೆಕ್ಸ್ಟ್ ಮತ್ತು ಕಂಬ, ಚೈನ್ ಹಾಕ್ಕೊಬಾರ್ದು. ಕ್ರೋಶೆ ಮೇಲೆ ದಾರ ತೊಗೊಂಡು ಈ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 2 ಕಂಬ, ಒಂದು ಚೈನು, 2 ಕಂಬ ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಕ್ರೋಶೆ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಗ್ಯಾಪಲ್ಲೇ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಈಗ ಇನ್ನೊಂದು ಕಂಬ ಪಕ್ಕದಲ್ಲೇ. ಆಯಿತಾ? ಇದೇ ರೀತಿ 2 ಕಂಬ, ಒಂದು ಚೈನ್, 2 ಕಂಬ, ಒಂದು ಚೈನ್, 2 ಕಂಬ, ನೆಕ್ಸ್ಟು ಒಂದು ಚೈನ್. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ 2ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. 2ನೇ ಸ್ಟೆಪ್ಪಲ್ಲಿ 2 ಕಂಬ, ಒಂದು ಚೈನು, 2 ಕಂಬ, ಒಂದು ಚೈನು ಇದೇ ರೀತಿ ಹಾಕ್ಕೊಬೇಕು. 1 ಚೈನ್ ಇರೋದನ್ನ ಗ್ಯಾಪ್ನ ನಾನು 6 ಟೈಮ್ಸ್ ಬಂದಿದೆ, 6 ಸರಿ ಬಂದಿದೆ ನನಗೆ. ಇದು 1 ಚೈನ್ ಗ್ಯಾಪ್ ಇರೋದು 6 ಸರಿ ಬಂದಿದೆ. ಈಗ ಈ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಟರ್ನ್ ಆದಮೇಲೆ ಒಂದು ಚೈನ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 1 ಚೈನ್ ಗ್ಯಾಪ್ ಏನು ಕಾಣಿಸ್ತಿದೆಯಲ್ಲ ಅಲ್ಲೋಗಿ ನಾನು ಡಬಲ್ ಕ್ರೋಶೆ ಹಾಕ್ಕೊತೀನಿ. 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇದೇ ರೀತಿ 1 ಚೈನ್ ಗ್ಯಾಪಲ್ಲಿ 5 ಟೈಮ್ಸ್ ಕಂಬ ಹಾಕ್ಕೊಬೇಕು. 2 3 4 5 ಕಂಬ ಆದಮೇಲೆ ಮತ್ತೆ ಇದೇ 1 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್. ಆಯಿತಾ? ಈ ರೀತಿ ಪೀಕಾಟ್ ಥರ ಬರುತ್ತೆ. ಈಗ ಒಂದು ಲಾಕ್ ಆದಮೇಲೆ ಈಗ ಸೇಮ್ 1 ಚೈನ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ಕ್ರೋಶೆ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 2 ಕಂಬ ಆದಮೇಲೆ ಮತ್ತೆ ಇನ್ನೊಂದು ಏನು ಚೈನ್ ಹಾಕಿದ್ನಲ್ಲ ಒಂದು ಸಿಂಗಲ್ ಚೈನು ಅಲ್ಲೋಗಿ ಇನ್ನು 5 ಕಂಬ ಹಾಕೊಬೇಕು. ಸೇಮ್ ಫಸ್ಟ್ ಹಿಂಗೆ ಹಾಕಿದ್ವಿ ಅದೇ ರೀತಿ 5 ಕಂಬ, 1 2 3 4 5. ಈಗ 5 ಕಂಬ ಆದಮೇಲೆ ಮತ್ತೆ ಅದೇ ಸಿಂಗಲ್ ಚೈನ್ ಗ್ಯಾಪಲ್ಲಿ ನಾನು ಬಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಈ ಥರ ಪೀಕಾಟ್ ಥರ ಬರುತ್ತೆ. ಇದು ನೆಕ್ಸ್ಟು
ಕ್ರೋಶೆ ಮೇಲೆ ಒಂದು ಸಾರಿ ದಾರ ತೊಗೊಂಡು ನೆಕ್ಸ್ಟು ಒಂದು ಸಿಂಗಲ್ ಚೈನ್ ಗ್ಯಾಪ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಮತ್ತೆ ಇದೇ ರೀತಿ 5 ಕಂಬ ಹಾಕೊಬೇಕು ಅಂತ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡಿ, ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದೇ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಎಂಡ್ ಮಾಡಿದ್ರೆ ಎಕ್ಸ್ಟ್ರಾಸ್ ಎಲ್ಲ ಒಂದು ಕಡೆಗೆ ಬರುತ್ತೆ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಎಕ್ಸ್ಟ್ರಾಸ್ನೆಲ್ಲ ಇಲ್ಲಿ ಗಮ್ ಹಾಕಿ ಅಂಟಿಸ್ಬೇಕು. ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಅಂಟಿಸಿದ್ರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡೋನಟ್ನ ನಾವು ಆ್ಯಡ್ ಮಾಡೋದಕ್ಕೆ ಬೇಸ್ ರೆಡಿ ಮಾಡ್ಕೊಬೇಕಲ್ಲ, ಆ ಬೇಸ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಈ ಬೇಸ್ ರೆಡಿ ಮಾಡ್ಕೊಳೋದಕ್ಕೆ ದಾರಕ್ಕೆ ನಾನು ಈ ರೀತಿ ಮೀಡಿಯಮ್ ಸೈಜ್ ಬೀಡ್ಸ್ನ ಏರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ದಾರನ ಈ ರೀತಿ ಬಟ್ಟೆಗೆ ತಗೊಂಬಂದು ಈ ರೀತಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ಬೀಡ್ಸ್ ಏನು ದಾರಕ್ಕೆ ಎಂಟಿಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಕ್ರೋಶೆಯಿಂದ ತಗೊಂಬಂದು ಪಕ್ಕದಲ್ಲೇ ಹೋಗಿ ಈ ರೀತಿ ಕ್ರೋಶೆಯಿಂದ ದಾರ ತೊಗೊಂಡ್ಬಂದು ತಂದಿದ್ದೀವಲ್ಲ ಅಟ್ ಎ ಟೈಮ್ ಈ ಕ್ರೋಶೆ ಮೇಲೆ ದಾರ ತೊಗೊಂಡು ಈ ದಾರದಿಂದನೂ ಮತ್ತು ಈ ಬೀಡ್ಸ್ ಏನಿದೆ ಅದರಿಂದನೂ ಈಚೆ ತಗೊಂಡು ಬರಬೇಕು. ಈಚೆ ತಗೊಂಡಾದ್ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರದಿಂದನೂ ಈ ರೀತಿ ದಾರನ ಈಚೆ ತೆಗಿಬೇಕು. ಈಚೆ ತೆಗೆದಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಬೀಡ್ಸ್ನ ಕ್ರೋಶೆ ಒಳಗೆ ಹಾಕ್ಕೊಂಡು ಪಕ್ಕದಲ್ಲೇ ಹೋಗಿ ಈ ರೀತಿ ದಾರ ತಗೊಂಡು ಬಂದು ಕ್ರೋಶೆ ಮೇಲೀಗ ಒಂದು ದಾರ, ಒಂದು ಬೀಡ್ಸ್ ಮತ್ತು ಪಕ್ಕದಲ್ಲಿ ಒಂದು ದಾರ ಇದೆ. ಈಗ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ಈ ದಾರದಿಂದನೂ ಮತ್ತು ಈ ಬೀಡ್ಸಿಂದನೂ ಈಚೆ ತೆಗೆದಾದ್ಮೇಲೆ ಈ 2 ದಾರ ಇರ್ತಲ್ಲ 2 ದಾರನೂ ಒಂದು ಮಾಡಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಈ ಚೈನ್ ಕ್ರೋಶೆ ಇರ್ತಲ್ಲ ಆ ಕ್ರೋಶೆ ಮೇಲೆ ಒಂದು ಬೀಡ್ಸ್ನ ಹಾಕಿ ಪಕ್ಕದಲ್ಲೇ ಹೋಗಿ ಈ ರೀತಿ ದಾರ ತಗೊಂಡು ಬಂದು ಕ್ರೋಶೆ ಮೇಲೆ ದಾರ ತಗೊಂಡು ಆ ದಾರದಿಂದನೂ ಮತ್ತು ಬೀಡ್ಸಿಂದನೂ ಈ ರೀತಿ ದಾರ ತಗೊಂಡು ಬಂದು 2 ದಾರದಿಂದನೂ ತಂದು ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಇದೇ ರೀತಿ ಸೇಮ್ ಬೀಡ್ಸ್ನ ಒಳಗೆ ಹಾಕ್ಕೊಬೇಕು. ಒಳಗೆ ಹಾಕ್ಕೊಂಡ್ಮೇಲೆ ಕ್ರೋಶೆ ಒಳಗೆ ಹಾಕ್ಕೊಂಡ್ಮೇಲೆ ಪಕ್ಕದಲ್ಲೇ ಹೋಗಿ ಈ ರೀತಿ ದಾರ ತಗೊಂಡು ಬಂದು ಆ ದಾರದಲ್ಲೂ ಮತ್ತು ಬೀಡ್ಸಲ್ಲೂ 2ರಿಂದನೂ ಈಚೆ ತೆಗಿಬೇಕು. ಈಚೆ ತೆಗೆದಾದ್ಮೇಲೆ 2 ದಾರ ಇರುತ್ತಲ್ಲ 2 ದಾರದಿಂದನೂ ಹೀಗೆ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಡೋನಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಡೋನಟ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬೇಸ್ ರೆಡಿಯಾಗಿದೆ. ಬೇಸ್ ಆದಮೇಲೆ ಈ ರೀತಿ ದಾರ ತಗೊಂಡು ಬಂದು ನೋಡಿ ಇಲ್ಲಿ ನಾನು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಈ ಡಿಸೈನ್ ಏನಿದೆ ಅಲ್ವಾ ಇದನ್ನು ಈ ರೀತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಟ್ಕೊಂಡು 1 or 2 ಚೈನ್ ಗ್ಯಾಪ್ ಇಟ್ಬಿಟ್ಟು ಈ ರೀತಿ ತಗೊಂಬಂದು ಈ ರೀತಿ ಲಾಕ್ ಮಾಡ್ಕೊಬೇಕು. ನಾನು 3 ಗ್ಯಾಪ್ಸಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 3 ಆದಮೇಲೆ ಈ ರೀತಿ ಆದಮೇಲೆ ಈ ರೀತಿ ಟರ್ನ್ ಮಾಡ್ಕೊಬೇಕು. ಟರ್ನ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಈ ಡೋನಟ್ನ ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಆದಮೇಲೆ 2 ಚೈನ್ 1 2 ಚೈನ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್. ಮತ್ತು 2 ಚೈನ್ 1 2 ಚೈನ್ ಆದಮೇಲೆ ಮತ್ತೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್. ಮತ್ತು 2 ಚೈನ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್. ಆಯಿತಾ? ಇದೇ ರೀತಿ 2 ಚೈನ ನಾವು 3 ಟೈಮ್ಸ್ ಹಾಕ್ಕೊಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ಈಗ ನಾನು ಇದಕ್ಕೆ ಈ ಥರ ಫ್ಲವರ್ ಬೀಡನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ
ಬೀಡ್ಸ್ನ ಕ್ರೋಶೆ ಒಳಗೆ ಹಾಕ್ಕೊಂಡು ಈ ರೀತಿ ದಾರನ ಈಚೆ ತಗೊಂಡು ಒಂದು ಸರಿ ಈ ಬೀಡನ್ನ ಹೀಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಹೋಗಿ ನಾನು ಈ ಬೀಡ್ಸ್ನ ಈಗ ಲಾಕ್ ಮಾಡ್ತಾಯಿದ್ದೀನಿ. ಈಗ ಲಾಕ್ ಆದಮೇಲೆ ಮತ್ತೆ 2 ಚೈನ್ 3 ಟೈಮ್ಸ್ ಹಾಕೊಬೇಕು. 2 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 1 2 ಚೈನ್ ಆದಮೇಲೆ ಮತ್ತೆ ಇದನ್ನು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ 1 2 ಚೈನ್ ಆದಮೇಲೆ ಇದೇ ಥರ ಇದನ್ನು ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಡೋನಟ್ ಬೀಡ್ಸ್ ಸೆಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ತಗೊಂಡು ಇಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 3 ಈ ರೀತಿ 3 ಸಲ ಲಾಕ್ ಆದಮೇಲೆ ಈ ರೀತಿ ಟರ್ನ್ ಮಾಡಿಕೊಂಡು ಇದನ್ನು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಈ ರೀತಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು ಈಗ 2 ಚೈನ್ 1 2 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕು ಮತ್ತು 2 ಚೈನ್ 1 2 ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕು. 2 ಚೈನ್ನ 3 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಆಯಿತಾ? ನೆಕ್ಸ್ಟು ಈ ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಆಯಿತಾ? ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ರೀತಿ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಸ್ಯಾರಿಗೆ ಅಟ್ಯಾಚ್ ಮಾಡಿಲ್ಲ, ಜಸ್ಟ್ ಟ್ರಯಲ್ ನೋಡಿದ್ದು. ಈ ರೀತಿ ಬೇಸ್ಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಕಾಣಿಸುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.